ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ಧಾರವಾಡ ಇಷ್ಟಂದ್ರೆ ಸಾಕು, ಅತ್ಯಂತ ಜಾಗೃತ ಪ್ರದೇಶ ಉತ್ತರ ಕರ್ನಾಟಕದಲ್ಲಿ. ಅಷ್ಟೇ ಯಾಕೆ ಒಂದು ರೀತಿಯಿಂದ ಇಡೀ ಕರ್ನಾಟಕದಲ್ಲೂ ಜಾಗೃತ ಸ್ಥಳ ಇದೆ. ಭಾಳಷ್ಟು ಉತ್ತರ ಕನ್ನಡದ ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಬಂದ ಉದ್ಯೋಗಕ್ಕಾಗಿ ಒಳ್ಳೊಳ್ಳೆ ಶಿಕ್ಷಣ ಪಡ್ಕೋಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಾವು ಫೇಸ್ ಆಗಿ ಪಾಸ್ ಮಾಡಬೇಕು ಅನ್ನುವಂಥ ಹೊತ್ತು ಜನ ಅನೇಕರಲ್ಲಿ, ಸಾವಿರಾರು ವ್ಯಕ್ತಿಗಳು, ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಬಂದ ಕಲಿಯೋದು ಮಾಡೋದು. ಕರ್ನಾಟಕ ಯೂನಿವರ್ಸಿಟಿ ಅಂದರೆ ಸಾಕು, ಖುಷಿ ಪಡುವಂಥ ದಿನಗಳು. ಇವತ್ತು ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಹೆಚ್ಚಿಗೆ ನಾವು ಮಾತು ಕೇಳ್ತಾ ಇಲ್ಲ, ಆದರೂ ಸಹಿತ ಅದು ಜಾಗೃತ ಸ್ಥಳ. ಇಂಥ ಒಂದು ಜಾಗೃತ ಸ್ಥಳದಲ್ಲಿ ಇವತ್ತು ನಿಜವಾಗಿಯೂ ಕಲಿತಂಥ ಮಕ್ಕಳು, ಕಲಿದು ಕಡಿಮೆ ಮಕ್ಕಳು ಹೈಯರ್ ಎಜುಕೇಷನ್ನು ಮತ್ತೇನೋ. ಈಗ ಹೈಯರ್ ಎಜುಕೇಷನ್ಗಿಂತಲೂ ಮುಖ್ಯವಾಗಿ ಧಾರವಾಡಕ್ಕೆ ಬರೋರು ಯಾರಪ್ಪ ಅಂತಂದ್ರಲ್ಲಿ ಉದ್ಯೋಗಾಂಕ್ಷಿಗಳು. ಏನಾದರೂ ಮಾಡಿ KS IAS ಮತ್ತು ಯಾವುದು FDCನೋ SDCನೋ ಪಾಸಾಗಿ ನೌಕರಿ ಹೋಗಬೇಕು ಅನ್ನುವಂಥ ಅನೇಕ ಮಕ್ಕಳು ಹಂಗೆ ಸಾಗರೋಪಾದಿಯಲ್ಲಿ ಬಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನೇಕ ರೂಮ್ಗಳು ಮಾಡಿಕೊಂಡು ಬಡತನದಲ್ಲೂ ಗುದ್ದಾಡಿ ಈ ದಿನಗಳನ್ನ ಕಳೆದ ಬರೀ ಅನ್ನ ಸಾರ ಊಟ ಮಾಡಿ ಮತ್ತೇನು ಮಾಡಿ ಒಂದು ಉಪವಾಸ ಬಿದ್ದಾದರೂ ಕಲಿಬೇಕು, ಯಶಸ್ವಿ ಆಗಬೇಕು ಬರುವಂಥ ಮಕ್ಕಳಿಗೆ ಇವತ್ತಿನ ಈ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಈ ನಿರುದ್ಯೋಗ ಸಮಸ್ಯೆಯಿಂದಾಗಿ ಜನ ತತ್ತರಗೊಂಡಿದ್ದಾರೆ, ಯುವಕರು ತತ್ತರಗೊಂಡಿದ್ದಾರೆ. ಅದರಲ್ಲೂ ವಯಸ್ಸು ಮೀರ್ತಾ ಇದ್ದಾವೆ. ಎಷ್ಟೋ ಜನ PhD ಮಾಡಿದ್ದಾರೆ, MA ಮಾಡಿದ್ದಾರೆ, MCom ಮಾಡಿದ್ದಾರೆ, ಅನೇಕ ಕೋರ್ಸ್ಗಳು ಮಾಡ್ಕೊಂಡಿದ್ದಾರೆ. ಮತ್ತು ಟೆಕ್ನಿಕಲು ಇಂಜಿನಿಯರ್ಗಳು ಸಾಕಷ್ಟು ಸಿಗ್ತದೆ. ಇತ್ತೀಚೆಗೆ ಇಂಜಿನಿಯರ್ಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಾವು ಗಮನಿಸ್ಬೇಕಾಗಿದೆ. ಮತ್ತು ವೈದ್ಯಕೀಯದೊಳಗೆ MBBS ಕಲಿಯೋದಕ್ಕಂತ ಲಕ್ಷಗಟ್ಟಲೆ ಮತ್ತೇನೋ ಹಾಕಿ ಕಲ್ತಿರ್ತಾರೆ ಮಕ್ಕಳು. ಅವ್ರು ಏನೋ ಮಾಡ್ತಿರ್ತಾರೆ. ಮಧ್ಯಮ ಮತ್ತು ಮಧ್ಯಮ ವರ್ಗದ ಪಾಪ ಗುದ್ದಾಡ ಇಲ್ಲೇ ಒಂದು ಹಾಸ್ಪಿಟ್ಲ್ ಏನೋ ಮಾಡಿ ತೆಗಿಬೇಕಂದ್ರೆ ಆಗಲಿ ಸಾಧ್ಯ ಇಲ್ಲದ ಮತ್ತೆಲ್ಲೋ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೂ ಅವಕಾಶ ಅದ. ಬಟ್ MA MCom BCom BA ಇಂಥೆಲ್ಲ ಮಕ್ಕಳಿಗೆ ಏನದಪ್ಪ ಅಂದರೆ ಇವತ್ತೆಲ್ಲ ಅವಕಾಶ ಬಂದದಂಗೆ ಆಗಿಬಿಟ್ಟಿದ್ದವು. ಇವತ್ತು IAS ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದರೆ BA ಅಂತ ಮಕ್ಕಳಿಗೆ ಇಂಗ್ಲೀಷ್ ಚೆನ್ನಾಗಿ ಬರೋ ಮಕ್ಕಳು ಎಷ್ಟೇ ಇವತ್ತು IAS ಪಾಸ್